ಸಬ್ಸಿಡಿ ಅಂತಂದರೆ ಅದು ಕಳಪೆ ಅಥವಾ ಇನ್ನೊಂದು ಕಮ್ಮಿದು ಕೃಷಿ ಇಲಾಖೆಲೇ ಅರ್ಜಿ ಹಾಕಿ ನೀವೆಲ್ಲ ಯಾವ ಥರ ಏನು ಮಾಡಬೇಕೆಲ್ಲ ನಾವು ಗೈಡ್ ಮಾಡಿ ನಾವು ಅದನ್ನು ಹೇಳಿ ಮಾಡಿಸ್ತೀವಿ. ಅದೆಲ್ಲ ಕೆಲಸಗಳನ್ನು ಅವರೇ ಸ್ವಂತ ಜವಾಬ್ದಾರಿಯಿಂದ ವಹಿಸ್ಕೊಂಡು ನಾವೆಲ್ಲ ಮಾಡ್ಕೊತೀವಿ ಅಂತೇಳಿ ಇವತ್ತು ನಮಗೆ ಯಂತ್ರೋಪಕರಣಗಳು ಕೊಟ್ಟಿದ್ದಾರೆ. ಸಬ್ಸಿಡಿ ಕಳೆದ ಅಮೌಂಟನ್ನು ಇಸ್ಕೊಂಡು ನಾವು ನಿಮಗೆ ಮೆಟೀರಿಯಲ್ನ ವಿತರಣೆ ಮಾಡ್ತಾಯಿದ್ದೀವಿ. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಅನಿಲ್ ಅಂತೇಳಿ. ನಮ್ಮ ಕಂಪ್ನಿ ನೇಮ್ ಬಂದ್ಬಿಟ್ಟು ಶ್ರೀರಾಮ್ ಅಗ್ರಿಕೇರ್. ನಮ್ಮದು ಕಡೂರು, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಲ್ಲಿರೋದು ಬಸ್ ಸ್ಟ್ಯಾಂಡ್ ಆಪೋಸಿಟ್ಟು ನಂಜುಂಡೇಶ್ವರ ಲಾಡ್ಜ್ ಹಿಂಭಾಗ. ಈ ಒಂದು ವಿಡಿಯೋದ ಮುಖಾಂತರ ನಾವಿವತ್ತು ಟ್ರ್ಯಾಕ್ಟರ್ ಡ್ರೋನ್ ಇಂಪ್ಲಿಮೆಂಟ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ವಿ. ಟ್ರ್ಯಾಕ್ಟರ್ ಡ್ರೋನ್ ಅಂದರೆ ಟ್ರ್ಯಾಕ್ಟರ್ಗೆ ಆಗ್ತಕ್ಕಂಥ ಇಂಪ್ಲಿಮೆಂಟ್ಸು, ನೇಗ್ಲು, ಕುಂಟೆ, ಕಲ್ಟಿವೇಟ್ರು, ರೋಟೋವೇಟ್ರು, ಬಾಂಡ್ಲಿ, ಈ ಒಂದು ಮೆಟೀರಿಯಲ್ಗಳ ಬಗ್ಗೆ ಮಾಹಿತಿ ಕೊಡೋಕ್ಕೆ ಬಂದಿದ್ವಿ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ನಮ್ಮ ಶಾಪಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಯಾವುದೇ ರೈತರಾದರೂ ಕೂಡ ವರ್ಷದ 365 ದಿನವೂ ಕೂಡ ಸಬ್ಸಿಡಿ ದರದಲ್ಲಿ ನಾವು ಮೆಟೀರಿಯಲ್ನ ಕೊಡ್ತಾ ಇದ್ದೀವಿ. ಕಡೂರು ತಾಲೂಕು ಮತ್ತು ತರೀಕೆರೆ ತಾಲೂಕು, ಚಿಕ್ಕಮಗಳೂರು ತಾಲೂಕಿನ ಜನತೆಗಳು ಮೆಟೀರಿಯಲ್ನ ತೊಗೊಂಡು ಸದುಪಯೋಗ ಪಡಿಸ್ಕೋಬೋದು. ನಮ್ಮ ಶಾಪಿಗೆ ವಿಸಿಟ್ ಮಾಡಿದ್ರೆ ಯಾವ್ಯಾವ ಮೆಟೀರಿಯಲ್ಗೆ ಸಬ್ಸಿಡಿ ಕಳೆದು ಯಾವ ರೀತಿ ಇದೆ ಅನ್ನೋದು ತಿಳ್ಕೊಳ್ತೀರಾ. ಮತ್ತು ಅದರ ಗುಣಮಟ್ಟನೂ ಕೂಡ ನೋಡ್ಬೋದು. ಸಬ್ಸಿಡಿ ಕೊಡ್ತಾಯಿದ್ರೆ ಜನಗಳ ಮೈಂಡ್ಸೆಟ್ಟಲ್ಲಿ ಹೆಂಗಿದೆ ಅಂದರೆ, ಸಬ್ಸಿಡಿ ಅಂತಂದರೆ ಅದು ಕಳಪೆ ಅಥವಾ ಇನ್ನೊಂದು ಕಮ್ಮಿದು ಆ ಥರ ಒಂದು ಮೈಂಡ್ಸೆಟ್ ಇದೆ. ಅದನ್ನು ತೆಗೆದು ಹೊರಗಡೆ ಹಾಕಿ ಬಂದು ಕ್ವಾಲಿಟಿ ಚೆಕ್ ಮಾಡಿ ಮತ್ತು ವಿತ್ ಸರ್ವಿಸು ಕೂಡ ಸಿಗುತ್ತೆ. ಯಾವುದೇ ರೋಟೋವೇಟ್ರ್ ಆಗಿರ್ಬೋದು, ಬಾಂಡ್ಲಿ ಆಗಿರ್ಬೋದು, ನೇಗ್ಲಾಗಿರ್ಬೋದು, ಕಲ್ಟಿವೇಟ್ರ್ ಆಗಿರ್ಬೋದು, ನೀವು ಅದನ್ನು ಕ್ವಾಲಿಟಿ ಚೆಕ್ ಮಾಡಿ ತೊಗೋಬೋದು. ವಿತ್ ಎಲ್ಲದೂ ನಮ್ಮದು ಕೃಷಿ ಇಲಾಖೆ ಟೈಅಪ್ ಆಗಿರುತ್ತೆ. ಕೃಷಿ ಇಲಾಖೆಲೇ ಅರ್ಜಿ ಹಾಕಿ ನೀವೆಲ್ಲ ಯಾವ ಥರ ಏನು ಮಾಡಬೇಕೆಲ್ಲ ನಾವು ಗೈಡ್ ಮಾಡಿ ನಾವು ಅದನ್ನು ಹೇಳಿ ಮಾಡಿಸ್ತೀವಿ. ಹಾಗಾಗಿ ಒಂದು ಟ್ರ್ಯಾಕ್ಟರ್ ಡ್ರೋನ್ ಇಂಪ್ಲಿಮೆಂಟ್ಸ್ ನಮ್ಮದು ಯಾವ ಥರ ಇರುತ್ತೆ, ಅದು ಯಾವ ಥರ ವರ್ಕ್ ಮಾಡುತ್ತೆ, ನಮ್ಮ ಕೃಷಿ ಇಲಾಖೆಯಿಂದ ಸಬ್ಸಿಡಿ ದರದಲ್ಲಿ ಕೊಟ್ಟಿರ್ತಕ್ಕಂಥ ಮಿಷಿನ್ ಯಾವ ಥರ ಇರುತ್ತೆ ಅಂತೇಳಿ ವಿತ್ ಲೈವ್ ಡೆಮೋ ತೋರಿಸೋದಕ್ಕೆ ನಾವಿವತ್ತು ಈ ವಿಡಿಯೋ ಮುಖಾಂತರ ಬಂದಿದ್ದೀವಿ. ಬನ್ನಿ ಲೈವ್ ಡೆಮೋ ನೋಡೋಣ. ಮತ್ತು ಆ ಟ್ರ್ಯಾಕ್ಟರ್ ಡ್ರೋನ್ ಇಂಪ್ಲಿಮೆಂಟ್ಸನ್ನು ನಾವೇ ಕೂಡ ಖುದ್ದಾಗಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ಕೊಡ್ತಕ್ಕಂಥದ್ದು, ಎಲ್ಲೋ ತರಿಸಿ ಏನೋ ಮಾಡೋ ಅಂಥದ್ದಲ್ಲ. ಎಲ್ಲ ಕಡೆ ನಮಗೆ ಸರ್ವಿಸು ಕ್ವಾಲಿಟಿ ಚೆನ್ನಾಗಿರುತ್ತೆ, ಬಂದು ಉಪಯೋಗ ಪಡ್ಕೋಬೇಕಾಗಿ ಕೇಳ್ಕೊಳ್ತೀವಿ. ನಾವು ಇವಾಗ ರೈತರ ಹತ್ರನೇ ಬಂದಿದ್ದೀವಿ. ಟ್ರ್ಯಾಕ್ಟರ್ ಡ್ರೋನ್ ಇಂಪ್ಲಿಮೆಂಟ್ಸು ಡಿಸ್ಕ್ಯಾರೋ ಮತ್ತು ರೋಟೋವೇಟ್ರ್ ಎರಡೂ ಕೂಡ ಲೈವ್ ಡೆಮೋ ತೋರಿಸೋದಕ್ಕೆ ಮತ್ತು ರೈತರ ಒಂದು ಮಾಹಿತಿ ಫೀಡ್ಬ್ಯಾಕ್ನ ಕೇಳೋದಕ್ಕೆ ಬಂದಿರತಕ್ಕಂಥದ್ದು. ಈಗ ಅದ್ರ ಬಗ್ಗೆ ರೈತರ ಹತ್ರನೇ ನಾವು ಮಾಹಿತಿನ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮ್ಮ ಹೆಸರು ಚಂದ್ರಶೇಖರ್ CN ಅಂತ, ಚಿಕ್ಕದೇವನೂರು. ನಾವು ರೈತರು. ನಾವು ಈ ರೋಟೋವೇಟ್ರು ಮತ್ತು ಯಾರ ಥರಕ್ಕೆ ಹೋದಾಗ ಫಸ್ಟು ಹೇಳ್ತಿದ್ರು ಸಬ್ಸಿಡಿ ಸಿಗುತ್ತೆ, ರೈತ ಸಂಪರ್ಕ ಕೇಂದ್ರದಲ್ಲಿ ಅರ್ಜಿ ಹಾಕಬೇಕು, ಅಲ್ಲಿ ಹೋಗಿ ಅಧಿಕಾರಿಗಳು ಭೇಟಿ ಆಗಬೇಕು ಅಂತ ಹೇಳ್ತಿದ್ರು. ಅದೆಲ್ಲ ಕೇಳಿದಾಗ ಇವರು ಅನಿಲ್ ಅಂತ ಅಂದರೆ ಕಡೂರಲ್ಲಿ ಅಗ್ರಿಗೆ ಇವರು ಇದು ಮಾಡಿದ್ದಾರೆ, ಏನೋ ರೈತೋತ್ಪನ್ನ ಕೇಂದ್ರ ಮಾಡಿದ್ದಾರೆ. ಅಲ್ಲೋಗಿ ಕೇಳಿದಾಗ ಇವರು ನಾವೆಲ್ಲ ಸಂಪೂರ್ಣವಾಗಿ ನಿಮಗೆ ಯಾವುದೇ ಥರದ ರೈತರು ಅಲ್ದಾಡ್ದಂಗೆ ರೈತರಿಗೆ ಒಂಥರ ವರದಾನವೇ ಆಗಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಿಲ್ಲ. ಯಾಕೆ ಅಂತಂದರೆ ಅರ್ಜಿ ಹಾಕೋದ್ರಿಂದ ಹಿಡಿದು ಈಗ ಒಬ್ಬ ರೈತ ಒಂದು ಅರ್ಜಿ ಹಾಕೋದಕ್ಕೆ ಹೋದರೆ ಕೃಷಿ ಇಲಾಖೆಯಿಂದ ಹಿಡಿದು ಸೈಬರ್ ಸೆಂಟ್ರಿಂದ ಹಿಡಿದು ಪ್ರತಿದಿನ ಒಂದು ಅಪ್ಲಿಕೇಶನ್ ಹಾಕಿ 3 ರಿಂದ 4 ದಿವಸ ತೊಗೊಳುತ್ತೆ. ಅದೆಲ್ಲ ಕೆಲಸಗಳನ್ನು ಅವರೇ ಸ್ವಂತ ಜವಾಬ್ದಾರಿಯಿಂದ ವಹಿಸ್ಕೊಂಡು ನಾವೆಲ್ಲ ಮಾಡ್ಕೊತೀವಿ ಅಂತೇಳಿ ಇವತ್ತು ನಮಗೆ ಯಂತ್ರೋಪಕರಣಗಳು ಕೊಟ್ಟಿದ್ದಾರೆ. ರೋಟೋವೇಟ್ರನ್ನು ಕೊಟ್ಟಿದ್ದಾರೆ, ಯಾರನ್ನು ಕೊಟ್ಟಿದ್ದಾರೆ, ಕೆಲವು ಕಲ್ಟಿವೇಟ್ರ್ ಕೊಟ್ಟಿದ್ದಾರೆ, ಬಲರಾಮ ನೇಗ್ಲೂ ಕೊಟ್ಟಿದ್ದಾರೆ. ಆದಷ್ಟು ಈಗ ರೈತರಿಗೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ ಅನಿಲ್ ಅವರು. ಎಷ್ಟು ದಿನ ಆಯ್ತು ಸರ್ ಇದು ಒಂದು ಇಂಪ್ಲಿಮೆಂಟ್ ತೊಗೊಂಡು? 3 ರಿಂದ 4 ತಿಂಗಳಾಗಿದೆ ಸರ್ ಇದಾಗಲೇ. ಹೇಗೆ ನಿಮ್ಮದು ಪ್ರೋಸೆಸ್ ಆಯಿತು? ಬೇಗ ಇಮಿಡಿಯೇಟ್ ಕೊಟ್ಟರೆ ಹೇಗೆ? 1 or 2 ಡೇಸಲ್ಲಿ ಒಂದು ದಿವಸ ಹೋಗಿ ವಿಚಾರ ಮಾಡಿದ್ವಿ. ಅವ್ರ ಶೋರೂಮಿಗೆ ಅಂಗಡಿಗೆ ಹೋಗ್ಬಿಟ್ಟು, ನಾಳೆ ಬನ್ನಿ ನಿಮ್ಗೆ RTGS ಮಾಡಬೇಕು, ನೀವು ಡಾಕ್ಯುಮೆಂಟ್ ಏನಿದೆ ನಮ್ಮ ಪೂರಕವಾದ ನಮ್ಮ ಡಾಕ್ಯುಮೆಂಟ್ ಏನಿದೆ ತೊಗೊಂಬನ್ನಿ ಅಂತಂದರು. ಅದಕ್ಕೆ ನಮ್ಮ ದಿನ ಆಧಾರ್ ಕಾರ್ಡು, ಮಾಮೂಲು ರೈತರ ಪಾಣಿ ಅದೆಲ್ಲ ತೊಗೊಂಡೋದ್ವಿ. ಅದಕ್ಕೆ ಇನ್ನೇನು ಮಿಕ್ಕಿದ್ದೆಲ್ಲ ದಾಖಲಾತಿಗಳು ಬೇಕು, ಅದೆಲ್ಲ ಅವರೇ ಒದಗಿಸ್ಕೊಂಡ್ರು. ನಮಗೆ ನೆಕ್ಸ್ಟ್ ಡೇ ಹೋದಾಗಲೇ ನಮಗೆ ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ. ಅಡಿಕೆ ಒಳಗೆ ಕಳೆಯನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ರೋಟೋವೇಟ್ರ್ ತಗೊಂಡಿದ್ದೀವಿ ಸರ್. ಈ ಯಾರನ್ನೇನು ತಗೊಂಡಿದ್ದೀವಿ ಅಂತಂದರೆ, ಕಳೆ ಯಥೇಚ್ಛ ಅಂದರೆ 4 ರಿಂದ 5 ಅಡಿ ತನಕ ಏನಾದ್ರು ಕಳೆ ಬೆಳೆದ್ರೆ ಅದನ್ನು ಕಟ್ ಮಾಡಿ ಕಾಂಪೋಸ್ಟ್ ಗೊಬ್ಬರ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣ ಇಟ್ಕೊಂಡು, ಮಲ್ಚಿಂಗ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾರೋ ತಗೊಂಡಿದ್ದೀವಿ ಬಾಂಡ್ಲಿನ. ಈಗ ನಾವೇ ಕೊಟ್ಟಿರ್ತಕ್ಕಂಥ ಒಂದು ರೋಟೋವೇಟ್ರು ಮತ್ತು ಒಂದು ಡಿಸ್ಕ್ಯಾರೋ ಎರಡೂ ಕೂಡ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಒಂದು ಲೈವ್ ಡೆಮೋನ ಮುಖಾಂತರ ಈಗ ತೋರಿಸ್ತಾ ಇದ್ದೀವಿ, ನೋಡ್ಬೋದು. ಆಗ ಈಗ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ರೈತರು ಕೂಡ ನಿಮಗೆ ವರ್ಷದ 365 ದಿನವೂ ಕೂಡ ನಾವು ಸಬ್ಸಿಡಿ ದರದಲ್ಲಿ ಕೊಡ್ತಾಯಿದ್ದೀವಿ. ನೀವು ಅದನ್ನು ನಿಮ್ಮ ಹೋಬಳಿಯ ತಾಲೂಕು ಹೋಬಳಿ RSKಗಳಲ್ಲಿ ವಿಚಾರ ಮಾಡಿ ನೀವು ಆನ್ಲೈನಲ್ಲಿ ಏನು ರೇಟ್ ಅಪ್ರೂವಲ್ ಇರುತ್ತೆ ಅದೇ ರೇಟಿಗೆ ನಾವು RTGS ಮಾಡಿಸ್ಕೊಂಡು, ಆದೇಶ ಇದ್ದಾಗ RTGS ಮಾಡಿಸ್ಕೊಂಡು ಸಬ್ಸಿಡಿ ಕಳೆದ ಅಮೌಂಟನ್ನು ಇಸ್ಕೊಂಡು ನಾವು ನಿಮಗೆ ಮೆಟೀರಿಯಲ್ನ ವಿತರಣೆ ಮಾಡ್ತಾಯಿದ್ದೀವಿ. ಸದುಪಯೋಗ ಪಡಿಸ್ಕೋಬೋದು. ಈ ಒಂದು ಸರ್ಕಾರದಿಂದ ಸಹಾಯಧನ ಇದೆ. ಅದನ್ನು ಎಲ್ಲ ತಾಲೂಕು, ನಮ್ಮ ತಾಲೂಕು ಅಂತಲ್ಲ, ಕರ್ನಾಟಕದಂತ ಎಲ್ಲ ತಾಲೂಕಲ್ಲೂ ಸಬ್ಸಿಡಿ ಅವೈಲೇಬಲ್ ಇರುತ್ತೆ. ನೀವು ಅದನ್ನು ನಿಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ವಿಚಾರಣೆ ಮಾಡಿ ಸಬ್ಸಿಡಿನ ನೀವು ಪಡ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತೀವಿ.